ಹೊಳೆ ಬಂದು ಅದು ಗಾಡಿ ಬಂದ ಗಾಡಿ ಹಾಕಿ ಗಾಡಿ ಸಾಕು ಬರ ಬಂದ ಡ್ರೈವರ್ ಸತ್ತನ ಹೋಗ್ಬಿಡ್ರಿ ಬಡ ಬಡ ಇದೊಂದು ತೊಗೊಂಬಿಡ ಬರ್ರಿ. ಯಾಕ್ರಿ ಸಾಹೇಬ್ರ ಆ ಡ್ರೈವರ್ ಜಿಗಿದೋಗೇನು ಏನು ಬೇಡ ಲೇಟ್ ಆಗತ್ತೆ. ಇನ್ನ ಇಂಡಿಕೇಟರ್ ಆಳೆದನ್ನು ತೋರಿ ಏನೋ ತೋರಿ ಇಲ್ಲಿ ಮ್ಯಾಟ್ ಐತೆ ನೋಡ್ರಿ. ಮ್ಯಾಟ್ ಹಾಕ್ರಿ. ಮ್ಯಾಟ ಉದ್ದಕ್ಕೆ ಹಾಕ್ಬಿಡೋದು. ಮ್ಯಾಟ್ ಹಾಕ್ರಿ. ಮತ್ತೆ ಹೊಳ ಅಡ್ಡಾಡ್ತೀರಿ ಯಾಕೆ ಮತ್ತೆ ಲೇಟ್ ಆಗುತ್ತೆ. ಒಬ್ರು ಕೆಳಗಿಳಿರಿ. ಲೇಟ್ ಆಗುತ್ತೆ. ತೊಗೊಂಡಿರ್ಬೇಕು ಯಾರು ಇಲ್ಲೇ ಲೋಕಲ್ ಆಯ್ತಲ್ರಿ ಆಯ್ತು. ಪರಿಶ್ರಮ ಮಾಡಕತ್ತ ಬರ್ರಿ ನೀವು. ಮುಂದೆ ಅಲ್ಲೊಂದು ಮತ್ತು ಸಾಹೇಬ್ರು ಸರ ನಾವು ಕಡ್ಲಿ ಕೇಳ್ಕೊಂಡಿದ್ವಿ ಸರ ರೋಣಕ್ಕೆ ರೀ. ಅವ್ರು ಹೊಲ್ದಾಗ ಒಂದು ಫೋನ್ ಹಾಕಿ ನಿಂದ್ರಿಸಿದ್ರಿ ಗಾಡಿ. ನಾನು ಆಯ್ತು ಬಾ ಅಂತಂದ್ರೆ ನಾವು ಮುಂದಕ್ಕೆ ಅಂತ ಹೊಂಟ್ರಿ. ಅಪೋಸಿಟ್ ಒಂದು ಕ್ಯಾಂಟ್ರ್ ಗಾಡಿ ಬಂದರೆ ಹೊಡೆದು ಬಿಡ್ತೀರಿ ಸರ ಡೈರೆಕ್ಟ್ ರಾಕ್ ಸೈಡ್ ಬಂದು ಸರ. ಎಷ್ಟು ಜನ ಇದ್ರಿ ಸರ್ ಹೆಸರಿನಾಗ? ಒಂದು 16-18 ಮಂದಿ ಇದ್ವು ಸರ. ಎಲ್ಲರೂ ಎಲ್ಲಿ ಹೊಂಟಿದ್ರಿ ಸರ್? ಕಡ್ಲಿ ಕೇಳಕ್ಕೆ ಸರ. ಯಾವ ಊರಿಂದ ಯಾವ ಊರಿಗೆ ಹೊಂಟಿದ್ರಿ ಸರ್? ಗಜೇಂದ್ರಗಡ್ಲಿಂದ ರೋಣಕ್ಕೆ ರೀ. ಒಂದು ಕ್ಯಾಂಟರ್ ಗಾಡಿ ಇದು ಈ ಸಮಯದಲ್ಲಿ ನಾವು ಪರಿಶೀಲನೆ ಮಾಡಿದಾಗ ಒಂದು ಎಂಟಿ ಕ್ಯಾಂಟರ್ ವೆಹಿಕಲ್ಲು ಮತ್ತು ಒಂದು ಕ್ರೂಸರ್ ಗಾಡಿಗೆ ಆಕ್ಸಿಡೆಂಟ್ ಆಗಿರುತ್ತೆ, ಹೆಡ್ ಆನ್ ಕೊಲಿಷನ್ ಆಗಿರುತ್ತೆ. ಇದು ಒಂದು ಸ್ಟೇಟ್ ಹೈವೇ ಇರುತ್ತೆ, SH30 ಅಂತ ಹೇಳಿ ಗುರ್ಸ್ಕೊಂಡಿರೋ ಒಂದು ಸ್ಟೇಟ್ ಹೈವೇಯಲ್ಲಿ ಎರಡು ಗಾಡಿಗೂ ಆಕ್ಸಿಡೆಂಟ್ ಆಗಿದ್ದು ಸ್ಥಳದಲ್ಲೇ ಈ ಕ್ರೂಸರ್ ಗಾಡಿಯಲ್ಲಿ ಇರೋ 3 ಜನ ವ್ಯಕ್ತಿಗಳು ಮರಣ ಹೊಂದಿರ್ತಾರೆ. ಇನ್ನು ಮಿಕ್ಕಿದ ವ್ಯಕ್ತಿಗಳಿಗೆ ಸಂಬಂಧಪಟ್ಟ ತಾಲೂಕು ಹಾಸ್ಪಿಟ್ಲಿಗೆ ಈಗಾಗಲೇ ರವಾನೆ ಮಾಡಿದ್ದು
ಹೆಚ್ಚಿನ ಚಿಕಿತ್ಸೆಗಾಗಿ ಜಿಮ್ಸ್ ಹಾಸ್ಪಿಟ್ಲಿಗೆ ರೆಫರ್ ಮಾಡಿರ್ತಾರೆ.